ಕೈಮಾ ಉಂಡೆ ಸಾರು ಒಂದು ಕೈಮಾ ಹೊಡಿದಿರಾ ತುಂಬಾ ರುಚಿಯಾಗಿ ಮಾಡ್ಕೋಬೋದು. ಇಡ್ಲಿ, ದೋಸೆ, ಮುದ್ದೆ, ಅನ್ನಕ್ಕೆಲ್ಲ ಪರ್ಫೆಕ್ಟ್ ಕಾಂಬಿನೇಷನು. ಮಾಡೋದು ಸಿಂಪಲ್ಲು. ಒಂದು ಅರ್ಧ ಕೆ ಜಿ ಕೈಮಾನ ತೊಳೆದಿಟ್ಕೋಬೇಕು. ಜಾರಿಗೆ ಕಡಲೆಪಪ್ಪನ್ನ ಹಾಕಿ ಪೌಡ್ರ್ ಮಾಡಿಕೊಂಡು ಪ್ಲೇಟಲ್ಲಿ ತೋರಿಸಿರೋ ಮಸಾಲೆ ಐಟಮ್ನೆಲ್ಲ ಜಾರಿಗೆ ಹಾಕೋಬೇಕು. ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಅರ್ಧ ಮಸಾಲೆನ ಸಾರಿಗೆ ತೆಗೆದಿಟ್ಕೋಬೇಕು. ಇನ್ನರ್ಧ ಮಸಾಲೆಗೆ ಕೈಮಾ ಮಾಡಿಟ್ಟಿರೋ ಕಡಲೆಪಪ್ಪು ಪುಡಿ ಹಾಕಿ ಇನ್ನೊಂದು ರೌಂಡ್ ರುಬ್ಕೋಬೇಕು. ನಂತರ ಮಿಕ್ಸ್ ಮಾಡಿ ನಿಮಗೆ ಯಾವ ಸೈಜ್ಗೆ ಕೈಮಾ ಉಂಡೆ ಬೇಕಲ್ಲ ಆ ಸೈಜ್ಗೆ ಎಲ್ಲ ಉಂಡೆನೂ ಮಾಡಿಟ್ಕೊಂಡು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ, ಈರುಳ್ಳಿನ ಹಾಕಿ ಫ್ರೈ ಮಾಡಿಕೊಂಡು ಪೀಸ್ನ ಹಾಕಿ ಫ್ರೈ ಮಾಡ್ಕೋಬೇಕು ಏನಾದರೂ ಕೊಟ್ಟಿದ್ರೆ. ನಂತರ ನಾವು ಎತ್ತಿಟ್ಟಿದ್ವಲ್ಲ ಮಸಾಲೆ ಅದನ್ನು ಹಾಕಿ ಎಣ್ಣೆ ಬಿಡುವಾಗ ನೀರನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಒಂದೊಂದು ಉಂಟೆನೇ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಲಿಡ್ ಕ್ಲೋಸ್ ಮಾಡಿ ಒಂದು 10 ನಿಮಿಷ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ನಂತರ ಈ ರೀತಿಯಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಇನ್ನೊಂದು 5 ನಿಮಿಷ ಕುದಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ರುಚಿ ಖಾರವಾಗಿರೋ ಕೈಮಾ ಉಂಡೆ ಸಾರು ರೆಡಿ.